ವೈದ್ಯರೇ ಜೀವ ರಕ್ಷಕರ ಅಥವಾ ಜೀವಭಕ್ಷಕರ? ವೈದ್ಯೋ ನಾರಾಯಣ ಹರಿ ಎಂಬ ಮಾತಿಗೆ ಮೂಡುತ್ತಿರುವ ಅಕ್ಷಯ ಕ್ಲಿನಿಕ್ನಲ್ಲಿ ಭ್ರೂಣ ಹತ್ಯೆಯ ಅಮಾನುಷ ಕರ್ಮಕಾಂಡ. ಮಾತ್ರೆ ಮೂಲಕ ಭ್ರೂಣ ಹತ್ಯೆಗೆ 3,500 ಹಣದಾಸ್ತಿಗೆ ಜೀವಹಾನಿ. ಡಾಕ್ಟರ್ ವನಜಾಕ್ಷಿ ವಿರುದ್ಧ ಗಂಭೀರ ಆರೋಪ, ತನಿಖೆಗೆ ಆಗ್ರಹ. ವೈದ್ಯೋ ನಾರಾಯಣ ಹರಿ ಎಂಬ ಮಾತಿಗೆ ಕಳಂಕ ತಂದ ಘಟನೆ. ಅಕ್ಷಯ್ ಕ್ಲಿನಿಕ್ನಲ್ಲಿ ನಡೆಯುತ್ತಿರುವ ಅಮಾನುಷ ಭ್ರೂಣ ಹತ್ಯೆಯ ಪ್ರಕರಣ ಬಹಿರಂಗವಾಗಿ ಬಯಲಾಗಿದ್ದು ತೀವ್ರ ಆಕ್ರೋಶವು ವೈದ್ಯೋ ನಾರಾಯಣ ಹರಿ ಎಂಬ ಆಧ್ಯಾತ್ಮಪೂರ್ಣ ನುಡಿಯ ಹಿಂದಿನ ಮಾನವೀಯತೆಯನ್ನ ದೂರಪಡಿಸುವಂತಹ ಘಟನೆ ಇಲ್ಲಿ ನಡೆದಿದ್ದು, ವೈದ್ಯರಾದ ಡಾಕ್ಟರ್ ವನಜಾಕ್ಷಿಯವರ ಮೇಲೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಆರೋಪಗಳ ಪ್ರಕಾರ ಮಹಿಳೆಯರಿಗಾಗಿ ತೀವ್ರ ಖಾಸಗಿ ಸ್ಕ್ಯಾನ್ ಪರೀಕ್ಷೆ ನಡೆಸಿ ಹುಟ್ಟುವ ಮಗುವಿನ ಲಿಂಗದ ಮಾಹಿತಿ ನೀಡಲಾಗುತ್ತಿದೆ. ಗರ್ಭಪಾತಕ್ಕೆ ಬರೋಬ್ಬರಿ 25,000 ಹಣವನ್ನ ಕೇಳಲಾಗುತ್ತಿದೆ. ಕೆಲವು ಸಂದರ್ಭಗಳಲ್ಲಿ 8,000ಕ್ಕೆ ಭ್ರೂಣ ಹತ್ಯೆ ಕೈಗೊಳ್ಳಲಾಗುತ್ತಿದೆ ಅಂತ. ಅಂದ್ರೆ ಏನಾಗಲ್ಲ, ಕ್ಲೀನ್ ಮಾಡಿಸ್ಬಿಡಿ, ಬೆಸ್ಟ್ 8,000 ಆಗುತ್ತೆ. ನಾನು ಹೇಳ್ತಾ ಇರೋದು ಲೋಯೆಸ್ಟ್ ಪ್ಯಾಕೇಜ್, ಅದಕ್ಕಿಂತ ಕಡಿಮೆ ಮಾಡೋಕ್ಕಾಗೋದೇ ಇಲ್ಲ. ನೀವೆಲ್ಲಾದರೂ ವಿಚಾರಿಸಿ. ಅಲ್ಲ, ಸ್ಕ್ಯಾನಿಂಗ್ಗೆ 1,500 ತಗೋತಾನೆ. ಆಮೇಲೆ ಕನ್ಸಲ್ಟೇಷನ್ನು ಏನು ಇಲ್ದಂಗೆ ಮಾಡ್ತಿದ್ದೀವಿ ನಾವು. ಮಾತ್ರೆ ಮೂಲಕ ಗರ್ಭಪಾತ ಮಾಡುವಂತೆಯಾದರೆ 3,500 ಅಷ್ಟೇ ಬೇಕಾಗುತ್ತದೆ ಎಂದು ಎಂಬ ಮಾಹಿತಿಯಲ್ಲಿ ಲಭ್ಯವಾಗಿದೆ. ಅದು 3,500 ಆಗುತ್ತೆ ಇವರೇ. ಒಂದು ಸ್ಕ್ಯಾನಲ್ಲಿ ಇವಾಗ ನೋಡಿರ್ತೀವಿ, ವಿತೌಟ್ ಸ್ಕ್ಯಾನ್ ಕೊಡಲ್ಲ. ಆಮೇಲೆ ಮೆಡಿಸನ್ ಕೊಡ್ತೀವಿ, ಆಮೇಲೆ ಒಂದು ವಾರ ಬಿಟ್ಟು ಬಂದಾಗ ಒಂದು ಸ್ಕ್ಯಾನ್ ಮಾಡ್ತೀವಿ. ಹೆಣ್ಣು ಮಕ್ಕಳನ್ನ ಹುಟ್ಟಿಸಬಾರದು ಎಂಬ ಜನಮಾನಸದಲ್ಲಿನ ಕೃತಕ ಭಯವನ್ನ ದುರ್ಬಳಕೆ ಮಾಡಿಕೊಂಡು ಹಣಕ್ಕಾಗಿ ಜೀವವನ್ನೇ ತೆಗೆದುಕೊಳ್ಳುತ್ತಿರುವ ಈ ಅಮಾನವೀಯ ವರ್ತನೆಗೆ ಡಾಕ್ಟರ್ ವನಜಾಕ್ಷಿಯವರು ಹೊಣೆದಾರರಂತೆ ಆರೋಪಗಳಿವೆ. ಒಬ್ಬ ವೈದ್ಯನೇ ಜೀವರಕ್ಷಕ ಎಂದು ನಂಬಿದ ಜನತೆ ಇಂತಹ ದುಷ್ಕೃತ್ಯಗಳಿಂದ ನಡುಗುವಂತಾಗಿದೆ. ಹಣಕ್ಕಾಗಿ ಮನುಷ್ಯತ್ವವನ್ನೇ ಮಾರಿಬಿಟ್ಟಿರುವಂತಹ ಈ ಘಟನೆಗೆ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಗುಲ್ಬರ್ಗ ಹುಡುಗಿ ಮದುವೆಗೆ ಒಂದು 6 ತಿಂಗಳಾಗಿತ್ತಂತೆ ಲವ್ ಮ್ಯಾರೇಜು ಕೊಂಡ್ಬಂದ್ಬಿಟ್ಟಿದ್ದಾಳೆ. ಇವಾಗ ಅವನು ಬಿಟ್ಟು ಹೊರಟೋಗ್ಬಿಟ್ಟಿದ್ದಾನೆ. 1.5 ತಿಂಗಳು ಆಗೋಗೈತೆ ಬಿಟ್ಟು ಹೋಗ್ಯವನು. ಇವಾಗ ಅವನು 3 ತಿಂಗಳು ಪ್ರೆಗ್ನೆಂಟಿ ಆಗಿದ್ದಾಳೆ. ನನ್ನ ಜೊತೆನೇ ಕೆಲಸ ಮಾಡೋದು. ಎಷ್ಟು ಏಜು? ಅವ್ರಿಗೆ 24 ವರ್ಷ. ಅದಕ್ಕೆ ಹಿಂಗೆ ಅಂದಿದ್ದಕ್ಕೆ ನಾನು ಬೇಕಾದ್ರೆ ಮಾಡಿಸ್ಕೊತೀನಿ ಅಕ್ಕ ಹೇಳಿ ಅಂತ ಒಂದ್ಸತಿ ನೋಡ್ತೀನಿ, ಕರ್ಕೊಂಡು ಬರ್ತೀನಿ. ಇಂಥ ಘಟನೆಗಳು ಜಾರಿಯಾಗುತ್ತಿರುವಾಗ ಹೆಣ್ಣು ಮಗುವಿನ ಮೇಲಿನ ಕ್ರೂರತೆಯನ್ನು ತಪ್ಪಿಸಲು ಕಠಿಣ ಕಾನೂನು ಜಾರಿ ಹಾಗೂ ಸಾರ್ವಜನಿಕ ಹೋರಾಟ ಅಗತ್ಯವಾಗಿದೆ. ಅಕ್ಷಯ್ ಕ್ಲಿನಿಕ್ನಂತಹ ಸೌಲಭ್ಯಗಳು ಮಾನವೀಯ ಮೌಲ್ಯಗಳನ್ನು ಕಾಪಾಡಬೇಕಾದರೆ ಸರ್ಕಾರ ಕೂಡ ಇಂತಹ ಪ್ರಕರಣಗಳ ತನಿಖೆಗೆ ಮುಂದಾಗಬೇಕು. ಈ ಪ್ರಕರಣದ ತನಿಖೆಗಾಗಿ ಹಲೋ, ಹೇಳಿ, ಬೇಗ ಹೇಳಿ. ಪೇಷಂಟ್ ಇರ್ತಾರೆ. 3,500 ಆಗುತ್ತೆ ಅಂತ ಹೇಳಿದ್ದೇನಲ್ಲ. ಹಾಸ್ಪಿಟಲ್ ಏನೋ ಕಟ್ಟಾಗುತ್ತೆ, ಕೇಳಿಸೋದೇನೋ. ಹಲೋ, ಅಮೌಂಟ್ ಎಷ್ಟು ಆಗುತ್ತಮ್ಮ? ಹಲೋ, ಕೇಳಿಸ್ತಾ ಇಲ್ವಾ? ಇದ್ರಲ್ಲಿ ರೀಚಾರ್ಜ್ ಇಲ್ಲ ಈ ಫೋನಲ್ಲಿ ಮಾಡೋಕ್ಕೆ. ಅದೇ ಹೇಳ್ತಾ ಇದ್ದಾರೆ 3,500 ಆಗುತ್ತಂತ. ಇಲ್ಲಿ ಲೊಕೇಶನ್ ಇರೋ ತಕ್ಕ ಬನ್ನಿ. ಹಂಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜಸ್ಟ್ ನೋಡ್ತೀನಿ ಕರೆಕ್ಟ್ ಡೇಟು. ನಿಮ್ಮದು ರಾಂಗ್ ಹೇಳ್ತಾ ಇದ್ದೀರಾ ಅಂತ ನೋಡ್ಬಿಟ್ಟು ಬೇಡ ಅಂದರೆ ಮಾಡಲ್ಲ ಹೇಳ್ತೀನಿ. ಹಾಗೆ ಮನಸ್ಸಿಗೆ 3 ವರ್ಷಕ್ಕೆ ಟ್ರೈನ್ ಮಾಡೋದು ಮಾಡ್ತಾ ಇರೋದು. ನೀವು ಯಾವುದೋ ಇಟ್ಕೊಂಡು ಬಂದಿರ್ತಾರೆ, ಯಾವುದೋ ಇರುತ್ತೆ, ನೋಡ್ತೀನಿ ಸ್ನ್ಯಾಪ್ ರಿಪೋರ್ಟ್ ಕೊಡೋದು. ಸ್ಟ್ರೈಟ್ ಮಾಡಿ, ಸೀದಾ ಮಾಡಿ.
ಕರೆಕ್ಟ್ ಆಗ್ತೀರಾ ನೀವು? 23 ಡೇಸ್ ಹಿಂಗೆ ಆಗ್ತಿರ್ತೀನಿ, ಸರಿಯಾಗಿ ಆಗ್ತಿರ್ಲಿಲ್ಲ. ತಿಂಗಳ ಮೇಲೆ 23 ದಿವಸಕ್ಕೆ ತಿಂಗಳ ಮೇಲೆ 11 ದಿವಸ 10 ದಿವಸ ಹಂಗೆ ಆಗ್ತಿದ್ದೆ. ಒಂದೊಂದು ಟೈಮು ತಿಂಗಳು ಒಳಗಡೆನೇ ಆಗ್ತಾಯಿದ್ದೆ. ಇವಾಗ 2 ತಿಂಗಳ ಮೇಲೆ ಆಗಿತ್ತು. ಯೂರಿನ್ ಟೆಸ್ಟ್ ಮಾಡಿದ್ರಾ? ಹಾಂ. 2 ಲೈನ್ ಬಂತಾ? ಹಾಂ. ಡಾರ್ಕಾ ವೀಕಾ? ಬ್ಲೂ ಗೆರೆ ಥರ. ಇಲ್ಲ ಪ್ರೆಗ್ನೆನ್ಸಿ ಲಾಸ್ಟ್ ಒಂದು 6 ಮಂತ್ ಬ್ಯಾಕು ಇದೇ ಥರ ಆಗಿತ್ತು. ಆವಾಗ ನಾವೇ ಮೆಡಿಕಲಲ್ಲಿ ಕೇಳಿ ತೊಗೊಂಡಿದ್ವಿ ಅನ್ವಾಂಟೆಡ್ ಕಿಟ್ಟು, ಮನೇಲೇ ಚೆಕ್ ಮಾಡಿಕೊಂಡು. ಅದು ತೊಗೊಂಡು ಒಂದು 4-5 ಡೇಸ್ಗೆಲ್ಲ ಆಯಿತು, ಹೋಯಿತು. ಅದಾದಮೇಲೆ ಒಂದು ಸತಿ ಕ್ಲಿಯರ್ ಆದಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಇಲ್ಲ ಕ್ಲಿಯರ್ ಆಗಿದೆ ಹೋಗಿದೆ ಅಂತ ಹೇಳಿದ್ರು. ಅದೇ ಒಂದ್ಸರಿ ನೋಡಿ ಟೆಸ್ಟ್ ಮಾಡಿ, ಅದೇ ಹಿಂಗೆ ಟೆಸ್ಟ್ ಮಾಡಿಸಿನೇ ತೊಗೊಂಡಿದ್ದು. ಮೆಡಿಕಲಲ್ಲಿ ಕೇಳಿದ್ರೆ ಕೊಡಲಿಲ್ಲ. ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಕೊಡ್ತೀವಿ ಅಂದರೆ. ನೀವೇನು ಮಾತ್ರೆ ತೊಗೋತೀರಾ? ಅದು ಮಾತ್ರೆ ತೊಗೊಳೋಣ, ಮಾತ್ರೆಗೆ ಹೋಗಿಲ್ಲ ಅಂದ್ರೆ ಫಸ್ಟ್ ಒಂದು ಟೈಮ್ ತೊಗೊಂಡು ಮಾಡ್ತೀವಿ ಗೊತ್ತಾಯ್ತಮ್ಮ. ಅದು ಒಂದು ಸ್ಕ್ಯಾನ್ ಮಾಡ್ತೀವಿ, ಮಾತ್ರೆ ಕೊಡ್ತೀವಿ, ಆಮೇಲೆ ಒಂದು ಸ್ಕ್ಯಾನ್ ಮಾಡ್ತೀವಿ. ಎಲ್ಲ 3,500 ಹಾಂ. ಹೌದಾ? ಹಂಗೆ ಆಲೋಚನೆ ಮಾಡೋಕ್ಕೆ 8,000. ಹಾಂ, 8,000 ಫ್ರೀ ಮಾಡೋದಾದರೆ 8,000 ಆಗುತ್ತೆ. ಮಾತ್ರೆ ಆದರೆ ಸ್ಕ್ಯಾನ್ ಮೆಡಿಸಿನ್ ಮಾಡಿಸಿ 3,500. ಮಾತ್ರೆ ಫಸ್ಟು ಮಾತ್ರೆನೇ ತೊಗೊಂಡಿಲ್ಲ ಅಂತಂದರೆ ಮಾತ್ರೆಗೆ ಹೋಗುತ್ತಾ ಇಲ್ವಾ ಅಂತ ಏನಾದರೂ ನೀವು ಹೇಳಿದ್ರೆ ಹೋಗುತ್ತೆ ಅನ್ಸುತ್ತೆ. ದೊಡ್ಡದಿಲ್ಲ. ಹೌದಾ? ಅದೇ ಟ್ಯಾಬ್ಲೆಟೇ ತಗೊಂಡು ಇಂಜೆಕ್ಷನ್ ಹಾಕಿ ಇಂಜೆಕ್ಷನ್ ಹಾಕಿ ಮೆಡಿಸಿನ್. ಇವಾಗ ಎಷ್ಟಾಗುತ್ತೆ ಮೇಡಮ್? ಎಲ್ಲ ಸೇರಿಸಿ 3,500 ತೊಗೊಂಡ್ಬಿಡ್ತೀವಿ. ಮೆಡಿಸಿನ್ ನಿಮ್ಮ ಕೈಲಿ ಕೊಟ್ಬಿಡ್ತೀವಿ. ಹೌದು, ನೀವು ಅಬಾರ್ಷನ್ ಪಿಲ್ಸ್ ತೊಗೊಳೋದಾದ್ರೆ ಆಮೇಲೆ ಒಂದು ವಾರ ಬಿಟ್ಟು ಸ್ಕ್ಯಾನಿಂಗ್ ಬರೋಕ್ಕೆ ಹೇಳ್ತೀವಿ ಅಷ್ಟೇ. ನೀವು ಕುಟ್ಕೊಂಡ್ಬನ್ನಿ, ನೋಡ್ತೀವಿ ಕ್ಲಿಯರ್ ಆಗಿದೆಯಾ ಅಂತ ಹೇಳ್ತೀವಿ. ಅವತ್ತು ಸ್ಕ್ಯಾನಿಂಗ್ ಚಾರ್ಜ್ ಏನು ತೊಗೊಳಲ್ಲ, ಕನ್ಸಲ್ಟೇಷನ್ 300 ತೊಗೋತೀವಿ ಅಷ್ಟೇ. ಅಮೌಂಟ್ ತೊಗೊಂಡಲ್ಲ ಇವಾಗ 300 ಪೇ. 300. ಹಾಂ.